ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಾಯ್ ಹಲೋ ನಮಸ್ತೆ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಇವರು ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕನ್ನಡದ ಸಿನಿಮಾಗಳನ್ನು ಕೊಂಡೋದ ಖ್ಯಾತ ನಿರ್ದೇಶಕರು, ನಮ್ಮ ಪ್ರೀತಿಯ ಗಿರೀಶ್ ಕಾಸರವಳ್ಳಿ ಸರ್. ಮುಟ್ಟಿದೆಲ್ಲ ಚಿನ್ನ ಅನ್ನೋ ಹಾಗೆ ಇವರು ಮಾಡಿದ ಅಷ್ಟೂ ಸಿನಿಮಾಗಳು ದೇಶ ವಿದೇಶಗಳಲ್ಲೂ ಕೂಡ ಹೆಸರು ಮಾಡಿದ್ದಾವೆ. ಸೊ ನಮ್ಮ ಕನ್ನಡದ ಹೆಮ್ಮೆಯ ಪುತ್ರ ಗಿರೀಶ್ ಕಾಸರವಳ್ಳಿ ಸರ್ ಇವತ್ತು ನನ್ನ ಜೊತೆ ಇರ್ತಾರೆ. ಇವರ ಸಿನಿಮಾ ಜರ್ನಿಯ ಬಗ್ಗೆ, ಇವರ ಬಾಲ್ಯ ಆಗಿರ್ಬೋದು, ಇವರ ವೈವಾಹಿಕ ಜೀವನ ಆಗಿರ್ಬೋದು, ಸಿನಿಮಾ ಜರ್ನಿ ಹೀಗೆ ಕಂಪ್ಲೀಟಾಗಿ ಒಂದಷ್ಟು ವಿಚಾರಗಳನ್ನು ಮತ್ತೆ ಮೆಲುಕು ಹಾಕುವ ಪ್ರಯತ್ನವನ್ನು ಮಾಡೋಣ ಅಂಥೇಳಿ ಇವತ್ತು ಅವರನ್ನು ನಾವು ಸಂದರ್ಶನಕ್ಕೆ ಅಂತ ಕರೆದ್ವಿ. ಅವರು ಕೂಡ ಪ್ರೀತಿಯಿಂದ ಬಂದಿದ್ದಾರೆ. ಸೊ ಅವ್ರನ್ನ ಇವತ್ತು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಸರ್? ಆರಾಮಾಗಿದೆ ಸರ್. ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ಹಾಗೆ ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡಿದಂತಹ ಅಷ್ಟೂ ಸಿನಿಮಾಗಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿದ್ದಾವೆ. ಅಂತಹ ಅದ್ಭುತ ಸಿನಿಮಾಗಳನ್ನು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಕೊಟ್ಟಂಥವ್ರು ನೀವು. ಸೊ ಇವತ್ತು ಕೂತ್ಕೊಂಡು ತಿರುಗಿ ನೋಡಿದ್ರೆ ಏನೆಲ್ಲ ನೆನಪಾಗುತ್ತೆ ಸರ್ ನಿಮಗೆ? ಮೊದಲ ಪ್ರಶ್ನೆ, ಇಡೀ ಒಂದು ಜರ್ನಿ ಇದೆಯಲ್ಲ, ಒಂದು 50 ವರ್ಷದ ಜರ್ನಿ ಸಿನಿಮಾದಲ್ಲಿ. ನನಗೆ 75 ವರ್ಷ ಆಗಿರೋದ್ರಿಂದ ಜೀವನದಲ್ಲಿ 75 ವರ್ಷದ ಜರ್ನಿ ಐ ಥಿಂಕ್ ಭಾಳ ಮೀನಿಂಗ್ಫುಲ್ ಆದ ಒಂದು ಜರ್ನಿ ಆಗಿದೆ ಇದು ಅಂತ ನಾನು ತಿಳ್ಕೊಂಡಿದ್ದೀನಿ. ಸಿನಿಮಾ ಅಂತೂ ಭಾಳ ಶ್ರದ್ಧೆಯಿಂದ ಮಾಡೋದಕ್ಕೆ ಹೋಗಿದ್ದು, ಯಾವುದೇ ಕಾಂಪ್ರಮೈಸ್ ಇಲ್ಲದೆ ತನ್ನ ಮನಸ್ಸಿಗೆ ಬಂದ, ನನಗೆ ಯಾವುದನ್ನು ಇವನ್ ನಂಬ್ಕೊಂಡಿದ್ದೀನೋ ಆ ಥರದ ಸಿನಿಮಾ ಮಾಡ್ಕೊಂಡು ಬಂದೀನಿ. ಅದ್ರ ಬಗ್ಗೆ ತೃಪ್ತಿ ಇದೆ. ಪ್ರೇಕ್ಷಕರ ಉದ್ದಿಮೆಯ ಸಪೋರ್ಟ್ ಅಂಥದ್ದೇನು ಸಿಕ್ಕಿಲ್ಲ ಅನ್ನೋದು ನಿಜ ಆದರೂ ಕೂಡ ನನಗೆ ನನ್ನ ಪಥದ ಬಗ್ಗೆ ನನಗೆ ಖುಷಿ ಇದೆ. ಸರ್, ನಾವು ಈ ಹಿರಿಯರನ್ನ ಯಾರನ್ನೇ ಮಾತಾಡಿಸಿದ್ರು ಕೂಡ, ಈಗ ನೀವೆಲ್ಲ ಪದ್ಮಶ್ರೀ ಪುರಸ್ಕೃತರು, ಬಟ್ ಎಲ್ಲೂ ಕೂಡ ನಿಮಗೆ ಆ ಹಮ್ಮು ಬಿಮ್ಮು ಆ ಒಂದು ನನಗೆ ಅಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ ಅನ್ನೋ ಒಂಚೂರು ಏನೂ ಒಂದು ಇದಿಲ್ವಲ್ಲ ಸರ್? ಅದು ಹೆಂಗೆ ಸರಳವಾಗಿರೋದು ಅಂತ ಹೇಳಿ. ಈಗ ಏನೋ ಒಂದು ಸಣ್ಣದಾಗಿ ಏನೋ ಒಂದು ಪ್ರಶಸ್ತಿ ಸಿಕ್ಕಿದ್ರು ಕೂಡ ಅವ್ರನ್ನ ಮಾತನಾಡ್ಸೋಕ್ಕಾಗಲ್ಲ, ಅವ್ರನ್ನ ಟಚ್ ಮಾಡೋದಕ್ಕಾಗಲ್ಲ. ಬಟ್ ನೀವುಗಳು ಇಷ್ಟು ನ್ಯಾಷನಲ್ಲು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡಿದ್ರು ಕೂಡ ಆ ಸರಳತೆಯನ್ನು ಮೈಗೂಡಿಸ್ಕೊಂಡಿರೋದು ಹೇಗೆ ಸರ್ ಅಂತ? ಎಲ್ಲರೂ ಹಾಗೆ ಇರ್ತಾರೆ ರೀ. ನಮಗೆ ತಪ್ಪು ಕಲ್ಪನೆ, ಸಿನಿಮಾದವರಾಗಲಿ ಅಥವಾ ಖ್ಯಾತನಾಮರು ಭಾಳ ಏನೋ ಅವರಿಗೊಂದು ಕೊಂಬಿರುತ್ತೆ, ವಿಶೇಷವಾದ ವ್ಯಕ್ತಿತ್ವದ ಥರ ಇರ್ತದೆ. ಹಾಗೇನಿಲ್ಲ, ಎಲ್ಲರೂ ಸಹಜವಾಗೇ ಇರ್ತಾರೆ. ನನಗೆ ತುಂಬ ಜನ ಬಹಳ ಸಾಧನೆ ಮಾಡಿದವ್ರ ಜೊತೆಗೆ ಓಡಾಟ ಇದೆ. ಅವ್ರು ಯಾರು ಯಾವುದರಲ್ಲೂ ಯಾವ ಕ್ಷಣದಲ್ಲೂ ಹಮ್ಮು ಬಿಮ್ಮು ಏನೂ ತೋರಿಸಿಲ್ಲ. ನನಗೆ ಶಿವರಾಮ್ ಕಾರಂತರ ಆದಿಯಾಗಿ BV ಕಾರಂತರ ಜೊತೆಗೆ, ಅನಂತಮೂರ್ತಿ ಜೊತೆಗೆ ತುಂಬ ಓಡಾಟ ಇತ್ತು. ಹಾಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಿನಿಮಾದಲ್ಲೂ ತುಂಬ ಜನರ ಜೊತೆಗೆ ಓಡಾಟ ಇತ್ತು. ನನಗೆ ಈ ಥರ ತನ್ನ ಶ್ರೇಷ್ಠತನವನ್ನು ತೋರಿಸುವ ಇದು ಎಲ್ಲೂ ಯಾರೂ ತೋರಿಸಿಲ್ಲ. ಅಂದರೆ ಕಷ್ಟ ಅಲ್ಲ ಸರ್? ನಾನು ಮೃಣಾಲ್ ಸೇನ್ ಅವ್ರ ಜೊತೆಗೆ ತುಂಬ ಒಡನಾಟ ಮಾಡಿದ್ದೀನಿ. ಅವರಂತೂ ಯಾವತ್ತೂ ದೊಡ್ಡ ಮನುಷ್ಯ ಅಂತ ತೋರಿಸಿಲ್ಲ. ಅಡೂರು ಗೋಪಾಲ್ ಕೃಷ್ಣ ಅವ್ರು ತೋರಿಸಿಲ್ಲ, ರೇ ಅವ್ರು ತೋರಿಸಿಲ್ಲ. ಸರ್, ಶಿವಮೊಗ್ಗದ ಹುಡುಗ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡ್ತೀರಾ ಸರ್. ಹೇಗೆ ಈ ಡೈರೆಕ್ಟರ್ ಲೈಫ್ಗೆ ಯಾಕೆ ಎಂಟ್ರಿ ಕೊಡಬೇಕು ಅಂತ ನಿಮ್ಗೆ ಅನಿಸ್ತು ಅಂತ ಹೇಳಿ? ಬಾಲ್ಯದಲ್ಲೇ ಕನಸಿತ್ತಾ ಹೇಗೆ ಅಂತ ಹೇಳಿ? ಬಾಲ್ಯದಲ್ಲಿ ಕನಸಿರೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ನಾನು ಒಂದು ಸಣ್ಣ ಊರಿನವನು. ಸಹ್ಯಾದ್ರಿಯ ತಪ್ಪಲು ಪಶ್ಚಿಮ ಘಟ್ಟದ ಒಂದು ಸಣ್ಣ ಹಳ್ಳಿಯಲ್ಲಿದ್ದವನು. ನಮಗೆ ಸಿನಿಮಾದ ಸಂಪರ್ಕವೇ ಇರಲಿಲ್ಲ. ಬಾಲ್ಯದಲ್ಲಿ ಸಿನಿಮಾ ನೋಡೋಕ್ಕೆ ಸಾಧ್ಯನೇ ಇರಲಿಲ್ಲ. ಯಾಕಂದ್ರೆ ನಮ್ಮ ಊರಲ್ಲಿ ಸಿನಿಮಾ ಥಿಯೇಟ್ರ್ ಇರ್ತದೆ, ಮಳೆಗಾಲ ಅಲ್ಲ, ಮಳೆ ಅಲ್ಲ, ಮಲೆನಾಡು, ಯಾವಾಗಲೂ ಮಳೆ. ಹಾಗಾಗಿ ಸಿನಿಮಾ ಟಾಕೀಸ್ ಇರ್ತಿರಲಿಲ್ಲ. ಎಲ್ಲೋ ಒಂದು ವರ್ಷ ಇದು ಬಿರು ಬೇಸಿಗೆಯಲ್ಲಿ ಅನ್ನೋ ಒಂದು ಟೂರಿಂಗ್ ಟಾಕೀಸ್ ಬರ್ತಾಯಿತ್ತು. ಒಂದು 4-5 ಸಿನಿಮಾ ನೋಡಿದರೆ ಹೆಚ್ಚು. ಹಾಗಾಗಿ ನಾನು ಸಿನಿಮಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸೇರೋವರೆಗೆ ನೋಡಿದ್ದು ಒಂದು ಹೆಚ್ಚು ಅಂತಂದರೆ 20-25 ಸಿನಿಮಾ ಅಷ್ಟೇ ಇಡೀ 25 ವರ್ಷದಲ್ಲಿ. ಹಾಗಾಗಿ ನನ್ನ ಸಂಪರ್ಕ ಸಿನಿಮಾಕ್ಕಿಂತ ಹೆಚ್ಚಾಗಿ ಸಾಹಿತ್ಯದಲ್ಲೇ ಇತ್ತು, ಕನ್ನಡ ಸಾಹಿತ್ಯ. ಯಾಕೆಂತಂದರೆ ಮಲೆನಾಡಿನ ಹಳ್ಳಿಗಳಲ್ಲಿ ಎಲ್ಲರ ಮನೆಯಲ್ಲೂ ಒಂದು ಲೈಬ್ರರಿ ಇರುತ್ತೆ. 2 ಕಾರಣಗಳು. ಒಂದು, ಅಡಿಕೆ ಬೆಳೆಗಾರರು,
ಹೌದು ಅವ್ರ ಫ್ರೀ ಟೈಮ್ ತುಂಬ ಇರುತ್ತೆ, ಹೌದು. ಸ್ವಲ್ಪ ಆರ್ಥಿಕವಾಗಿ ಬೆಂಬಲ ಜಾಸ್ತಿ ಇರುತ್ತೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಅವಕಾಶ ಸಿಕ್ಕಾಗೆಲ್ಲ ಪುಸ್ತಕಗಳನ್ನು ಕೊಂಡ್ಕೊಳ್ತಾ ಇರ್ತಾರೆ. ನಮ್ಮನೇಲಿ ಅಡ್ವಾಂಟೇಜ್ ಏನಿತ್ತು ಅಂದರೆ ನಮ್ಮ ತಂದೆಗೆ ತಾಯಿಗೆ ಇಬ್ಬರಿಗೂ ಓದೋ ಹವ್ಯಾಸ ಇತ್ತು. ಆನಂತರ ಅನೇಕ ಈ ಇದುಗಳಿಗೆ ಸಬ್ಸ್ಕ್ರೈಬ್ ಆಗಿದ್ದರು. ಹಾಗಾಗಿ ಅವ್ರ ಪುಸ್ತಕಗಳೆಲ್ಲ ಬರ್ತಾಯಿತ್ತು. ಸೊ ನ್ಯಾಚುರಲಿ ನಾವು ಮನೋಹರ್ ಗ್ರಂಥಮಾಲೆ ಎಲ್ಲ ನಮಗೆ ಒಂದು ಥರದಲ್ಲಿ ಆಗಿನ ಕಾಲದಲ್ಲಿ ಆ ಥರದ ತುಂಬ ಒಳ್ಳೆಯ ಸಾಹಿತ್ಯವನ್ನು ಪ್ರಕಟಿಸ್ತಿದ್ದಂಥ ಎಲ್ಲ ಇದು ಪುಸ್ತಕ ಇದು ಕೂಡ ನನಗೆ ಬರ್ತಾಯಿತ್ತು. ನಾವು ನೋಡ್ತಾ ಇದ್ವಿ. ಬಾಲ್ಯದಿಂದಲೇ ಓದುವ ಹವ್ಯಾಸ ಇತ್ತು. ಅದು ಎಲ್ರಿಗೂ ಹೆಚ್ಚಿಗೆ ಇರುತ್ತೆ ಮಲೆನಾಡಿನಲ್ಲಿ. ಯಾಕಂತಂದರೆ ದೂರದಲ್ಲಿ ಒಂದೊಂದು ಮನೆಗಳು ಒಂದು ಸಲ ನೀವು ಶಾಲೆ ಬಿಟ್ಟು ಮನೆಗೆ ಬಂದ ಮೇಲೆ ನೀನು ಯಾರೂ ಸಿಗ್ತಿರ್ಲಿಲ್ಲ. ಸೊ ಮನೆಯಲ್ಲಿ ಕೂತ್ಕೊಂಡು ಓದೋದೊಂದೇ ಹವ್ಯಾಸ. ಬೇಕಾವಾಗೇನು ರೇಡಿಯೋ ಇರಲಿಲ್ಲ, ಟಿ ವಿ ಇರಲಿಲ್ಲ, ಬೇರೆ ಏನೂ ಇದು ಅವಕಾಶ ಆಗ್ತಿರ್ಲಿಲ್ಲ. ಓಕೆ ಸರ್, ಇಡೀ ಬಾಲ್ಯದಲ್ಲಿ ನೀವು ಇದ್ದ ರೀತಿ ನಿಮ್ಗೆ ಕೂತ್ಕೊಂಡಾಗ ನಾನು ಬಾಲ್ಯದಲ್ಲಿ ಹಿಂಗಿದ್ದೆ, ನಾನು ಹಿಂಗೆ ತುಂಟಾಟ ಮಾಡ್ತಿದ್ದೆ, ನಾನು ಅಪ್ಪ ಅಮ್ಮಂಗೆ ಈ ಥರ ಕಿರಿಕ್ ಮಾಡ್ತಿದ್ದೆ, ಆ ಥರದ್ದು ಏನಾದರೂ ನಿಮ್ಮ ಬಾಲ್ಯವನ್ನು ನೆನಪು ಮಾಡ್ಕೊಳ್ಳೋದಾದರೆ ಏನೆಲ್ಲ ನೆನಪಿಗೆ ಬರುತ್ತೆ ಸರ್? ಆ ಥರದಲ್ಲಿ ನಾನು ಹೆಚ್ಚು ತುಂಟುತನ ಮಾಡ್ತಿರ್ಲಿಲ್ಲ. ಯಾಕಂದರೆ ಒಂದು ನಮ್ಮ ತಂದೆ ತುಂಬ ಸ್ಟ್ರಿಕ್ಟ್ ಆಗಿದ್ದರು. ಹಾಗಾಗಿ ನಮ್ಮ ಒಡನಾಟ ಏನಿದ್ರು ಹೆಚ್ಚು ತಾಯಿ ಜೊತೆಗೇ ಇತ್ತು. ನಮ್ಮ ತಂದೆ ಕಾರ್ಯನಿಮಿತ್ತ ಸ್ವಲ್ಪ ಕೋರ್ಟ್ ಕೇಸು ಅದು ಇದು ಅಂತ ತೀರ್ಥಹಳ್ಳಿ, ಶಿವಮೊಗ್ಗ ಅಂತ ಹೋಗ್ತಾನೆ ಇರ್ತಿದ್ರು. ಆ್ಯಂಡ್ ಊರಲ್ಲಿದ್ದರೂ ಗದ್ದೆ ತೋಟ ಅಂದ್ಕೊಂಡು ಅಲ್ಲೇ ಇರ್ತಿದ್ರು. ಅವ್ರು ಬರ್ತಾ ಇದ್ದಿದ್ದು ಬೆಳಗ್ಗೆ ಬೇಗ ಬಿಟ್ಟರೆ, ಮನೆ ಬಿಟ್ಟರೆ ಸಂಜೆನೇ ಬರೋದು. ಹಾಗಾಗಿ ಹೆಚ್ಚಿನ ಇದೆಲ್ಲ ನಮ್ಮ ತಾಯಿ ಜೊತೆಗೇ ಇತ್ತು. ಆಮೇಲೆ ಕುಟುಂಬ ಅಂತಂದರೆ ನಾವು ಒಟ್ಟು 9 ಜನ ಮಕ್ಕಳು, 5 ಜನ ಅಣ್ಣ ತಮ್ಮಂದಿರು, 4 ಜನ ತಂಗಿಯರು. ಸೊ ಅವ್ರ ಜೊತೆಗೆ ಜಗಳ, ಆಟ ಅದರಲ್ಲೇ ಮುಗಿದೋಗ್ತಾ ಇತ್ತು. ನಮ್ಮಲ್ಲಿ ಏನೂ ಥರದಲ್ಲಿ ಆಟ ಆಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವಾಗೆಲ್ಲ ಹಳ್ಳಿನಲ್ಲಿ ಇದ್ದಾಗ ಕಬಡ್ಡಿ ಆಟ ಈ ಥರದ್ದೆಲ್ಲ ಜನವೇ ಇರ್ತಿರ್ಲಿಲ್ಲ. ನಾವೇ ಇಟ್ಕೋಬೇಕಿತ್ತು. ಹಾಗಾಗಿ ಪಗಡೆ ಆಡೋದೇ ದೊಡ್ಡ ಆಟ. ಈಗ ಅವೆಲ್ಲ ಮಾಯ ಆಗಿದೆ ಸರ್. ಈಗ ಇದನ್ನು ನಮ್ಮ ಮನೇಲಿ ಒಂದು ಪಗಡೆ ಹಾಸಿಟ್ಕೊಂಡ್ರೆ ಎಲ್ಲ ಬಂದು ಮಕ್ಕಳೆಲ್ಲ ಕೇಳ್ತಾರೆ ಇದೇನಿದು ಅಂತ. ಇದು ಪಗಡೆ ಎಂದು ಒಂದು ಆಟ. ನಾವೆಲ್ಲ ಇದನ್ನೇ ಆಟ ಆಡ್ತಾ ಇದ್ದಿದ್ದು ಸಣ್ಣಕ್ಕಿರುವಾಗ. ಅನ್ನೋದು ಗೊತ್ತೇ ಕೇರಮ್ ಬೋರ್ಡು, ಪಗಡೆ ಇವೇ ಅವಾಗೆಲ್ಲ ದೊಡ್ಡ ಆಟಗಳು. ಈಗ ಮೊಮ್ಮಕ್ಕಳ ಜೊತೆ ಎಂಜಾಯ್ ಮಾಡ್ತಾ ಇದ್ದೀರಾ ಸರ್, ಹೇಗೆ ಅನಿಸ್ತದೆ ಸರ್ ನಿಮಗೆ? ನನ್ನ ಮಗನಿಗೊಬ್ಬ ಮಗ ಇದೆ, ನನ್ನ ಮೊಮ್ಮಗ. ಅವನಿಗೆ ಈಗ 2 ವರ್ಷ. ಅವನ ಜೊತೆಗೆ ಆಟ ಆಡೋದ್ರಲ್ಲಿ ಕಾಲ ಕಳೆಯುತ್ತೀನಿ. ಫ್ರೀ ಇದ್ದಾಗ ಬೇರೆ ಏನು ವರ್ಕ್ ಎಲ್ಲ ಮಾಡ್ತೀರಿ ಸರ್? ಫ್ರೀ ಇದ್ದಾಗ ನನಗೇನು ಇದಿಲ್ಲ, ಓದೋದು, ಸಿನಿಮಾ ನೋಡೋದು, ಟೆಲಿವಿಷನ್ ನೋಡೋದು ಅಷ್ಟೇ. ಆದರೆ ಸ್ವಲ್ಪ ಮಟ್ಟಿಗೆ ನನಗೆ ತೋಟಗಾರಿಕೆ ಹವ್ಯಾಸ ಇದೆ. ಒಂದೇನೋ ಸಣ್ಣ ಗಾರ್ಡನ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನಿ. ಪತ್ನಿಯ ನೆನಪು ಬಂದಾಗೆಲ್ಲ ಏನೆಲ್ಲ ನೆನಪಾಗುತ್ತೆ ಸರ್? ನನಗೆ ವೈಶಾಲಿ ಅನೇಕ ರೀತಿಯಲ್ಲಿ ನನ್ನ ವೃತ್ತಿ ಜೀವನದಲ್ಲಿ ತುಂಬ ಸಹಾಯ ಮಾಡಿದವಳು. ಅಂದರೆ ಒಂದು ಕತೆ ಬರೆದಾಗ, ಒಂದು ಚಿತ್ರಕಥೆ ಸಿದ್ಧವಾದಾಗ, ಕತೆ ಓದಿದಾಗ ಇದು ಸಿನಿಮಾ ಮಾಡಬಹುದಾ ಅಂತ ಕೇಳೋದು, ಅಥವಾ ಚಿತ್ರಕಥೆ ಬರ್ತಾರೆ ಅವಳಿಗೆ ಸಲಹೆ ಕೇಳೋದು, ಈ ಥರ ನಡೀತಾನೆ ಇತ್ತು. ಅದರ್ವೈಸ್ ನಮ್ಮ ಕುಟುಂಬದ ಜೊತೆಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗಿದ್ಲು. ಹಾಗಾಗಿ ಅದೇ ಒಂದು ದೊಡ್ಡ ಬೋನಸ್ ಪಾಯಿಂಟು. ನಮ್ಮ ಇಡೀ ಫ್ಯಾಮಿಲಿನಲ್ಲಿ ವೈಶಾಲಿ ಅಂದರೆ ಎಲ್ಲರಿಗೂ ಇಷ್ಟ ಆಗ್ತಿತ್ತು. ಎಲ್ಲರ ಜೊತೆಗೂ ಹೊಂದ್ಕೊಂಡು ಹೋಗ್ತಾ ಇದ್ಲು. ಹಾಗಾಗಿ ಮಾತಾಡ್ಕೊಳ್ತೀರಾ ಸರ್, ಎಲ್ಲಿದೆಯಾ ಆ ಥರದ್ದೆಲ್ಲ, ಈ ಥರದ್ದೆಲ್ಲ ಒಂದು ಸ್ವಲ್ಪ ಕಲ್ಪನಾ ಲೋಕದಲ್ಲಿ ಈ ಸಾಹಿತಿಗಳೆಲ್ಲ ಹಂಗೆ ಸ್ವಲ್ಪ ಮೌನವಾಗೇ ಮಾತಾಡೋದು ಅದೆಲ್ಲ ಇರುತ್ತಲ್ಲ ಸರ್? ಹಾಗೆ ಜಾಸ್ತಿ ನೆನಪಾದಾಗ ಹೇಗಿರ್ತೀರಾ ಸರ್ ನೀವಂತ? ತುಂಬ ನೆನಪಾದಾಗ ಅವರು ಮೇಡಮ್ ಅವ್ರು ನೆನಪಾದ್ರೆ? ಹಾಗೇನಿಲ್ಲ ರೀ, ಸ್ವಲ್ಪ ಆ ಥರದಲ್ಲಿ ಈ ತುಂಬ ಸೆಂಟಿಮೆಂಟಲ್ ಇದು ಇಲ್ಲ ನನ್ನ ಹತ್ರ. ಸರ್, ನಿಮ್ಮ ಪೋಷಕರ ಬಗ್ಗೆ ಮಾತಾಡೋದಾದರೆ ಸರ್? ನಮ್ಮ ತಂದೆ ಕಾಸರಳ್ಳಿ ಫ್ಯಾಮಿಲಿಯವರು. ಕಾಸರಳ್ಳಿ ಅನ್ನೋದು ಆಗಿನ ಕಾಲದಲ್ಲಿ ಸ್ವಲ್ಪ ತುಂಬ ಹೆಸರು ಮಾಡಿದಂಥ ಒಂದು ಕುಟುಂಬ. ಜಮೀನ್ದಾರಿಕೆ ಇತ್ತು. ಹಾಗೆ ನಮ್ಮ ತಂದೆ ಇದರಲ್ಲಿದ್ದರು. ಬಟ್ ನಮ್ಮ ತಂದೆ ಸಣ್ಣಕ್ಕಿರುವಾಗಲೇ ಈ ಸ್ವಾತಂತ್ರ್ಯ ಚಳವಳಿ ಅಂತ ಹೋಗಿ ಜೈಲಿಗೆಲ್ಲ ಹೋಗಿ ಬಂದವರು. ಸ್ವಲ್ಪ ಗಾಂಧಿಯ ಪ್ರಭಾವ ಬಹಳ ಇತ್ತು ಅವ್ರ ಮೇಲೆ. ಹಾಗಾಗಿ ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಅವ್ರು ಒಂಥರ ಗಾಂಧಿಯನ್ನಾಗೇ ಉಳಿದ್ರು. ಹೆಸರಿಗೆ ದೊಡ್ಡ ಜಮೀನ್ದಾರ ಅಂತ ಇದ್ದರೂ ಕೂಡ ಖಾದಿಯನ್ನೇ ಉಟ್ಕೊಂಡು
ಗಾಂಧಿಯನ್ನೇ ಎಲ್ಲ ಸುಮಾರಷ್ಟು ಗಾಂಧಿಯನ್ ಪ್ರಿನ್ಸಿಪಲ್ ಮಾಡ್ತಾರೆ. ಗಾಂಧಿಯನ್ ವ್ಯಾಲ್ಯೂಸು ಅಥವಾ ಗಾಂಧಿಯನ್ ತುಂಬ ಓದ್ಕೊಂಡಿದ್ದಾರೆ ಅಂತಲ್ಲ, ಆಗಿನ ಕಾಲದಲ್ಲಿ ಎಲ್ಲರಿಗೂ ಗಾಂಧಿಯ ಪ್ರಭಾವ ಭಾಳ ಇತ್ತಲ್ಲ, ಆ ಥರದ ಪ್ರಭಾವಕ್ಕೆ ಸಿಕ್ಕಿದವರು. ಹಾಗಾಗಿ ಕೆಲವು ಇದೆಲ್ಲ ಅವರಿಗೆ ಇತ್ತು. ಈ ಆಶ್ಚರ್ಯ ಅಂತಂದರೆ ಜಮೀನ್ದಾರಿಕೆ ಹೋಗಬೇಕು ಅನ್ನೋ ಒಂದು ಇದು ಅವ್ರು ಯಾವಾಗಲೂ ಹೇಳೋರು. ಅವರೇ ಜಮೀನ್ದಾರಾಗಿ ಅವರು ನಮಗೆಲ್ಲ ಹೇಳೋರು, ನಿಮ್ಮ ಕಾಲದಲ್ಲಿ ಜಮೀನ್ದಾರಿಕೆ ಇರೋಲ್ಲ, ನೀವೆಲ್ಲ ಬೇರೆ ವೃತ್ತಿಯನ್ನು ಆಧರಿಸ್ಕೋಬೇಕು ಅಂತ. ಬಟ್ ಭಾರಿ ಸಿಟ್ಟಿನ ಮನುಷ್ಯ, ಸಣ್ಣ ಸಣ್ಣ ವಿಷಯಕ್ಕೂ ಭಾರಿ ಸಿಟ್ಟು ಮಾಡ್ಕೋತಾ ಇದ್ರು. ಹಾಗಾಗಿ ನಮ್ಗೆ ಆ ವಿಷಯ ನಮಗೆ ನಮ್ಮ ತಂದೆ ಜೊತೆಗೆ ಮಾತಾಡೋದಕ್ಕೂ ಹೆದರಿಕೆ ಆಗ್ತಾಯಿತ್ತು. ಆವಾಗಿನ ಕಾಲದಲ್ಲಿ ಹಾಗೇ ಇತ್ತಲ್ಲ, ತಂದೆ ಜೊತೆ ಹೆಚ್ಚು ಮಾತಾಡುತ್ತಿರಲಿಲ್ಲ ಎಲ್ಲ ಮಕ್ಕಳು, ತಾಯಿ ಜೊತೆಗೆ ಹೆಚ್ಚು ಮಾತು. ತಂದೆಗೆ ಏನಿದ್ರು ವ್ಯವಹಾರದ ಇದಿರ್ತಿತ್ತಲ್ಲ. ಸೊ ನಮ್ಮನೇಲಂತೂ ಸಿಟ್ಟಿಂಗ್ ರೂಮ್ ಇರ್ತಿತ್ತಲ್ಲ, ಸಿಟ್ಟಿಂಗ್ ರೂಮಲ್ಲಿ ಮಕ್ಕಳು ಬರೋ ಹೋಗೂ ಇರಲಿಲ್ಲ. ದೊಡ್ಡವ್ರು ಮಾತಾಡ್ತಿರೋ ನೀವು ಯಾಕೆ ಬರ್ತೀರಾ ಅಂತ. ಹಾಗಾಗಿ ನಡುಮನೆಯ ಪ್ರಪಂಚವೇ ನಮ್ಮದು ಪ್ರಪಂಚ ಆಗಿತ್ತು. ಹಿಂದ್ಗಡೆ ನಮ್ಮ ಅಡುಗೆ ಮನೆಯಿಂದ ನಮ್ಮ ತಾಯಿ ಇರ್ತಾಯಿದ್ರು. ಸೊ ನಮ್ಮ ತಾಯಿಯ ತಂದೆ ಸ್ವಲ್ಪ ಹೆಸರು ಮಾಡಿದಂಥ ಸಂಸ್ಕೃತ ಕನ್ನಡ ವಿದ್ವಾಂಸರು, ಕಮ್ಕೋಡು ನರಸಿಂಹಶಾಸ್ತ್ರಿಗಳು ಅಂಥೇಳಿ. ಭಾಳ ಕುವೆಂಪು ಅವರ ಸಮಕಾಲೀನರು, ಕುವೆಂಪು ಅವರ ಕ್ಲಾಸ್ಮೇಟು. ಕುವೆಂಪು ಅವರು ಮುಂದೆ ಓದೋಕ್ಕೆ ಹೋದರು. ಬಡತನದಿಂದ ಇವರು ಕೊನೆ ಹೈಸ್ಕೂಲ್ ಮೇಸ್ಟ್ರಾಗಿ ಹೇಳಿದರು. ಬಟ್ ಭಾಳ ಜನಪ್ರಿಯ ಮೇಸ್ಟ್ರಾಗಿದ್ದರು ಅವರು. ಯಾಕಂದರೆ ಅವರ ಶಿಷ್ಯವರ್ಗ ಭಾಳ ದೊಡ್ಡದು ಇದೆ. ಅಂದರೆ ಅದು ಹಾಮ ನಾಯಕರಾಗಿರ್ಬೋದು, ಪರಮೇಶ್ವರ ಭಟ್ರಾಗಿರ್ಬೋದು, ಕೋಣಂದೂರು ಲಿಂಗಪ್ಪನವರಿಗೂ, ಗೋಪಾಲ್ ಗೌಡರಾಗಿರ್ಬೋದು, ಜಸ್ಟಿಸ್ ರಾಮಾಜೋಯಿಸರಾಗಿರ್ಬೋದು, ಎಲ್ಲರೂ ಅವರ ಅನಂತಮೂರ್ತಿಯವರೇ ಆಗಿರ್ಬೋದು. ಅನಂತಮೂರ್ತಿಯವರು ಒಂದು ಕಡೆ ಹೇಳ್ತಾರೆ, ನರಸಿಂಹಶಾಸ್ತ್ರಿಗಳು ಇಲ್ಲದೇ ಇದ್ದ ವಿಷಯ ನಾನು ಸಾಹಿತಿ ಆಗ್ತಾ ಇರಲಿಲ್ಲ ಅಂತ. ಯಾಕೆಂತಂದರೆ ಉತ್ತೇಜನ ಕೊಡೋರು ಬೇಕಿತ್ತಲ್ಲ, ತುಂಬ ಉತ್ತೇಜಿಸ್ತಾ ಇದ್ರು. ಬರೀ 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 ಅಂಥೇಳಿ ಎಮ್ ಕೆ ಇಂದ್ರವರು ಮಾತಾಡ್ತಿದ್ರು. ನರಸಿಂಹಶಾಸ್ತ್ರಿಗಳಿಂದಾಗೇ ನಾನು ಲೇಖಕ್ಕೆ ಟಿ ಎಸ್ ಆರ್. ಹಾಗಾಗಿ ತೀರ್ಥಹಳ್ಳಿ ಆ ಸುತ್ತಮುತ್ತಲು ಯಾರೇ ಬಂದರೂ ಅವರೆಲ್ಲರೂ ನಮ್ಮ ಅಜ್ಜನ ಶಿಷ್ಯರೇ. ನಮ್ಮ ಅಜ್ಜ ಗೌರ್ಮೆಂಟ್ ಸ್ಕೂಲ್ನಲ್ಲೇ ಮೇಷ್ಟಾಗಿದ್ದರು. ಬಟ್ ಸುಮಾರು ವರ್ಷ ತೀರ್ಥಹಳ್ಳಿಯಲ್ಲೇ ಇದ್ದರು. ಅವರು ಮಹಾ ದೊಡ್ಡ ಗಾಂಧಿಯನ್. ಇವರು ಗಾಂಧಿಯನ್ ವ್ಯಾಲ್ಯೂಸ್ ಎಲ್ಲ ಇಟ್ಕೊಂಡಿದ್ರು. ಮಕ್ಕಳಿಗೂ ಅದು ಮತ್ತೆ ಮತ್ತೆ ಹೇಳ್ತಾಯಿದ್ರು, ಹೀಗೆ ಇರಬೇಕು, ಸುಳ್ಳು ಹೇಳ್ಬಾರ್ದು, ಒಳ್ಳೆ ಕೆಲಸ ಮಾಡಬೇಕು ಅಂತ. ಆ ಥರ ಅವರ ಪ್ರಭಾವ ನನ್ನ ಮೇಲೆ ಜಾಸ್ತಿ ಇದೆ. ನಮ್ಮ ತಾಯಿ ಅವರ ಮಗಳು, ಎರಡನೇ ಮಗಳು. ಸೊ ತಾಯಿ ಆ ಥರದಲ್ಲಿ ಚೆನ್ನಾಗಿ ಸಾಹಿತ್ಯನೆಲ್ಲ ಓದ್ತಾಯಿದ್ರು. ಅದ್ರ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿನ ಪ್ರಕಾರ ಆಗಿನ ಕಾಲದಲ್ಲೇ ಅಲ್ಲ, 8ನೇ ಕ್ಲಾಸ್ ಆದ ತಕ್ಷಣ ಮದುವೆ ಆಗ್ತಿದ್ರಲ್ಲ, ಹಾಗೆ ಮದುವೆ ಆದವರು. ಬಟ್ ಆನಂತರವೂ ಕನ್ನಡ ಸಾಹಿತ್ಯವನ್ನು ಓದ್ತಾಯಿದ್ರು. ಕನ್ನಡ ಸಾಹಿತ್ಯ ಅಂತಂದರೆ ಗಂಭೀರ ಸಾಹಿತ್ಯ ಅಂತ ನಾನು ಹೇಳಲ್ಲ, ಕೈಗೆ ಏನೇನು ಸಿಕ್ಕತ್ತೋ ಎಲ್ಲ ಸೇರ್ತ. ಯಾಕಂದರೆ ಅವರಿಗೆಲ್ಲ ಅವಾಗ ತ್ರಿವೇಣಿಯವರೇ ಕನ್ನಡದ ಸರ್ವಶ್ರೇಷ್ಠ ಲೇಖಕಿ ಅಂತ ತಿಳ್ಕೊಂಡವರು. ಓದ್ತಾಯಿದ್ರು, ನಮಗೂ ಎಲ್ಲ ಓದೋಕ್ಕೆ ಹೇಳ್ತಾಯಿದ್ರು. ಅವ್ರು ಏನು ಓದ್ತಾರೆ ಅನ್ನೋದ್ರ ಮೇಲೆ ನಾವು ಓದ್ತಾ ಇದ್ವಿ, ಏನು ಓದೋದು ಅಂತ ಹೇಳಿ. ಅದು ನನಗೆ ನಮ್ಮ ಅಜ್ಜನ ಒಂದು ಇದೇನಿತ್ತು ಅಂತಂದರೆ, ನಾವೇನಾದ್ರು ಓದ್ತಾ ಇದ್ರೆ ಅವ್ರು ಬಂದು ಕೇಳೋರು, ಏನು ಓದ್ತಾ ಇದೆಯಾ, ಯಾಕೆ ಓದ್ತಾ ಇದೆಯಾ, ಯಾಕೆ ಓದ್ತಾ ಇದೆಯಾ ಅನ್ನೋದು ಅವ್ರಿಗೆ ಹೇಳಬೇಕು. ನಾನು ಹೀಗೆ ಇದನ್ನು ಓದ್ತಾ ಇದ್ರೆ ಅವ್ರು ಯಾವಾಗಲೂ ಬೈಯೋರು, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ, ಆ ಥರ ಕಾದಂಬರಿಗಳನ್ನೆಲ್ಲ ಓದಿ ಟೈಮ್ ವೇಸ್ಟ್ ಮಾಡಬೇಡ, ಓದೋದಿದ್ದರೆ ಶಿವರಾಮ್ ಕಾರಂತರನ್ನು ಓದು ಅಂತ. ಹಾಗಾಗಿ ಈ ಒಳ್ಳೆಯ ಸಾಹಿತ್ಯಕ್ಕೆ ಒಂಥರ ನಾಮ ಹಾಕಿದ್ರೆ ನಮ್ಮ ಅಜ್ಜ. ನನಗೆ ಒಂದು ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಒಂದು ಲೈಬ್ರರಿ ಇತ್ತು ಅಂತ ಹೇಳಿದ್ನಲ್ಲ, ಆ ಲೈಬ್ರರಿಲಿ ಹೆಚ್ಚು ಕಾದಂಬರಿಗಳಿರ್ತಿತ್ತು, ಸಣ್ಣ ಕಥಾ ಸಂಕಲನಗಳಿರ್ತಿತ್ತು. ನಾವು ಸಮಯ ಸಿಕ್ಕಾಗೆಲ್ಲ ಅದನ್ನು ಓದ್ತಾ ಇದ್ವಿ. ನಾಟಕ ಪುಸ್ತಕಗಳು ಇರ್ತಿತ್ತು, ಕಾವ್ಯನೂ ಇರ್ತಿತ್ತು. ಆದರೆ ನಾಟಕ ಪುಸ್ತಕ ಕಾವ್ಯ ಓದಿದ್ದು ಭಾಳ ಕಮ್ಮಿ ನಾನು. ಅದೇ ನಮ್ಮ ಅಜ್ಜನ ಮನೆಗೆ ಹೋದರೆ, ಪಂಡಿತ್ ನರಸಿಂಹಶಾಸ್ತ್ರಿಗಳ ಮನೆಗೆ ಹೋದರೆ, ಅಲ್ಲಿ ಕಾದಂಬರಿಗಳು ಹೆಚ್ಚಿರ್ತಿರ್ಲಿಲ್ಲ. ಜೀವನ ಇದು, ಆಮೇಲೆ ವಿಶ್ವದ ಆಗುಹೋಗುಗಳ ಬಗ್ಗೆ ತುಂಬ ಪುಸ್ತಕಗಳಿತ್ತು. ಅದನ್ನು ಓದುವ ಹವ್ಯಾಸ ಬೆಳೀತು. ಹಾಗಾಗಿ ನಾನು ಅನೇಕ ಜೀವನ ಚರಿತ್ರೆಯನ್ನು ಭಾಳ ಓದಿದ್ದೆ ಸಣ್ಣಕ್ಕಿರುವಾಗ. ಯಾಕಂದರೆ ಅಲ್ಲಿ ಲೈಬ್ರರಿ ತುಂಬ ಬರೀ ಜೀವನ ಚರಿತ್ರೆಗಳೇ ಇತ್ತು. ಅದೇ ನಾನು ಚಿಕ್ಕಪ್ಪ ಕೆ ವಿ ಸುಬ್ಬಣ್ಣವರು, ಅಲ್ಲಿಗೆ ಹೋದಾಗ ಅದು ಬೇರೆ ತರಹದ ಪುಸ್ತಕಗಳೇ ಇರ್ತಿತ್ತು. ಅವರು ಇಷ್ಟು ಈ ಜನಪ್ರಿಯ ಕಾದಂಬರಿಗಳನ್ನೆಲ್ಲ ಓದ್ತಾ ಇರಲಿಲ್ಲ. ಬಟ್ ವಿಮರ್ಶಾ ಸಾಹಿತ್ಯವನ್ನು, ಗಂಭೀರ ಸಾಹಿತ್ಯವನ್ನು, ಆ ಥರದನ್ನು ಓದಿಸೋ ಅಲ್ಲಿ ಪುಸ್ತಕಗಳು ಇರ್ತಿತ್ತು. ನಾವು ಅಲ್ಲಿ ಕೂತ್ಕೊಂಡು ಅದನ್ನು ಓದ್ತಾ ಇತ್ತು. ಆ ರೀತಿಯಲ್ಲಿ
ಬಾಲ್ಯದಲ್ಲೇ ಒಂದು 3 ತರಹದಲ್ಲಿ ಎಕ್ಸ್ಪೋಜರ್ ಸಿಗ್ತಾ ಇತ್ತು ನನಗೆ ಅಂತ ಹೇಳ್ಬೋದು. ಸೊ ಅಲ್ಲಿಂದನೇ ಅದು ಒಂದು ಜರ್ನಿಗೆ ನಿಮ್ಮ ಬರವಣಿಗೆ ನಿಮ್ಮ ಬರವಣಿಗೆಯಲ್ಲಿ ನಾನು ಯಾವತ್ತೂ ಏನೂ ಬರ್ದಿಲ್ಲ. ಅದು ಡೈರೆಕ್ಟರ್ ಅಂದಾಗ ನೀವು 4 ಗೀಚ್ಲೇಬೇಕಲ್ಲ ಸರ್. ಅದು ಸ್ಕ್ರಿಪ್ಟ್ ಬರೆಯೋದು ಬಿಟ್ಟು ಬೇರೆ ಏನೂ ಬರ್ದಿಲ್ಲ ಸರ್. 27 ವರ್ಷಕ್ಕೆ ಡೈರೆಕ್ಟರ್ ಆಗ್ತೀರ ನೀವು. ಸೊ ಆ ಥಾಟು ಬಂದಿದ್ದು ಹೆಂಗೆ ಸರ್? ನೆನ್ಪು ಮಾಡ್ಕೊಳ್ಳೋದಾದ್ರೆ ನಾನು ಶಾಸ್ತ್ರೀಯವಾಗಿ ಸಿನಿಮಾವನ್ನು ಕಲ್ತವನು. ಪುಣೆ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ನಲ್ಲಿ ಸೇರಿಕೊಂಡೆ ಓದಿದೆ. ಅಲ್ಲಿ 3 ವರ್ಷ ನನಗೆ ಸಿನಿಮಾ ನೋಡೋದು ಹೇಗೆ, ಮಾಡೋದು ಹೇಗೆ ಅಂಡ್ ವಿಶ್ವದ ಶ್ರೇಷ್ಠ ಸಿನಿಮಾಗಳನ್ನು ನೋಡಿ, ಭಾರತದ ಶ್ರೇಷ್ಠ ಸಿನಿಮಾಗಳನ್ನು ನೋಡಿ ಅವು ಯಾಕೆ ಶ್ರೇಷ್ಠ ಅನ್ನೋದು ಒಂಥರ ಮನನ ಮಾಡ್ತಾ ಇದ್ರಲ್ಲ, ಅದು ಒಂದು ರೀತಿಯಲ್ಲಿ ನಮ್ಮ ವ್ಯಕ್ತಿತ್ವ ಒಳಗೆ ಸೇರಿ ಹೋಗುತ್ತೆ ಅಂತ ಕಾಣುತ್ತೆ. ನನಗೆ ಮುಂಚೆನೇ ಹೇಳಿದಾಗ ನಮ್ಮ ಊರಲ್ಲಿ ಥಿಯೇಟ್ರ್ ಇರಲಿಲ್ಲ, ಅದರಿಂದ ನಾನು ಪುಣೆಯ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸೇರೋರಿಗೆ ನಾನು ಸಿನಿಮಾವನ್ನೇ ನೋಡೋದನ್ನಲ್ಲ. ಅಬ್ಬಬ್ಬ ಅಂತಂದ್ರೆ ಒಂದು 20 ಸಿನಿಮಾ ನೋಡ್ತಾಯಿದ್ದೆ. ನಮ್ಮ ಹಳ್ಳಿನಲ್ಲಿ ಬರ್ತಾ ಇದ್ದಿದ್ದಲ್ಲ ಯಾವ ಥರ ಸಿನಿಮಾ ಅಂತಂದರೆ ಬರೀ ಮೈಥಾಲಜಿಕಲ್, ಬೇರೆ ಥರ ಸಿನಿಮಾಲ್ಲಿ ಬಂದು ನೋಡ್ತಾನೂ ಇರಲಿಲ್ಲ ಜನ. ಹಾಗಾಗಿ ಮೈಥಾಲಜಿಕಲ್ ಅಂತಂದರೆ ಯಾವ ಮೈಥಾಲಜಿಕಲ್ಲು, ಕನ್ನಡದಲ್ಲಿ ಅವಾಗ ಆಗ್ತಿದ್ದು ಮೈಥಾಲಜಿಕಲ್ ಯಾವುದು ಅಂದರೆ ತೆಲುಗಿನಿಂದ ಡಬ್ಬಾಗಿ ಬಂದ ಸಿನಿಮಾಗಳು. ಹಾಗಾಗಿ ನನಗೆ ಬಾಲ್ಯದಲ್ಲಿ ರಾಜ್ಕುಮಾರ್ ಅವ್ರಿಗಿಂತ NTR ಹೆಚ್ಚು ಪರಿಚಯ ಆಗಿತ್ತು. ಯಾಕಂದರೆ ಬರೀ ಆ ಥರದ ಸಿನಿಮಾಗಳನ್ನೇನು. ಆನಂತರ ನನಗೆ ಇನ್ನೂ ರಾಜ್ಕುಮಾರ್ ಅವರ ಅರ್ಲಿ ಮೈಥಾಲಜಿಕಲ್ ಇದ್ದೀರಿ ಯಾವುದೂ ನಮಗೆ ನೋಡೋಕ್ಕೆ ನನಗೆ ಅವಕಾಶವೂ ಸಿಕ್ಕಿಲ್ಲ, ಈಗ ಅವಕಾಶವೂ ಇಲ್ಲ. ಹಾಗೆ ರಾಜ್ಕುಮಾರ್ ಅವರ ಮೊದಲ ಒಳ್ಳೆಯ ಸಿನಿಮಾ ನೋಡಿದ್ದೆ ಭಕ್ತ ಕನಕದಾಸ ನಮ್ಮೂರಲ್ಲಿ. ಅಲ್ಲಿವರೆಗೆ ಬೇರೆ ಎಲ್ಲ ಬೆಟ್ಟದ ಕಳ್ಳ ಈ ಥರದ MGR ಸಿನಿಮಾಗಳು ಅಥವಾ ಈ ಥರ ರಾಮಕೃಷ್ಣ NTR ಅವ್ರನ್ನ ಕೃಷ್ಣನ ವೇಷದಲ್ಲಿ ನೋಡಿ. ಸೊ ಅದು ನನಗೆ ಈ ಥರ ಸ್ವಲ್ಪ ಗಂಭೀರವಾದ ಸಾಹಿತ್ಯವನ್ನು ಓದಿಸಿ ಏನನ್ನು ನಿರೀಕ್ಷೆ ಮಾಡಬೇಕು ಅಂತ ಗೊತ್ತಿದ್ದಾಗ ಈ ಥರ ಸಿನಿಮಾಗಳು ಹೆಚ್ಚು ರುಚಿಸ್ತಾ ಇರಲಿಲ್ಲ. ಯಾಕಂತಂದ್ರೆ ಆ ಮೈಥಾಲಜಿಕಲ್ ಕಥೆಗಳಿದೆಯಲ್ಲ ಅದಕ್ಕಿಂತ ಚೆನ್ನಾಗಿ ರಂಜನೀಯವಾಗಿ ನಾವು ಯಕ್ಷಗಾನದಲ್ಲಿ ಹೇಳ್ತಿದ್ವಿ. ಹಾಗೆ ನನಗೆ ಯಕ್ಷಗಾನ ಹೆಚ್ಚು ಇಷ್ಟ ಆಗ್ತಿತ್ತೆ ಹೊರತು ಈ ಸಿನಿಮಾಗಳು ಅದು ಎಷ್ಟೇ ಇದಿರಬಹುದು, ಏನು ಹೇಳಿ ಅದ್ಭುತವಾದ ದೃಶ್ಯಗಳು ಇರ್ಬೋದು, ನನಗೆ ಯಕ್ಷಗಾನನೇ ಹೆಚ್ಚಿಷ್ಟ. ಆಮೇಲೆ ಈಗ ಬಂದು ನೀವು ಡೈರೆಕ್ಟರ್ ಆಗಿ ಎಂಟ್ರಿ ಕೊಟ್ಟು ಬಳಿಕ 100% ಬೇರೆ ಸಿನಿಮಾಗಳನ್ನ ಈ ಕಡೆ ಬಂದಾಗೆಲ್ಲ ನೋಡೋಕ್ಕೆ ಶುರು ಮಾಡಿರ್ತೀರ. ಸೊ ಆಗ ನಿಮಗೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರು ಇಷ್ಟ ಆಗ್ತಾಯಿದ್ರು, ಯಾರ ನಟನೆ ನಿಮ್ಗೆ ಇಷ್ಟ ಆಗ್ತಾಯಿತ್ತು ಅಂತ ಹೇಳಿ? ನನಗೆ ಈಗಲೂ ನಟರ ಮೂಲಕ ನಾನು ಸಿನಿಮಾವನ್ನು ನೋಡೋದಾಗಲಿ ಅದನ್ನು ಇಷ್ಟಪಡೋದಾಗಲಿ ಅಲ್ಲ. ಅಂದ್ರೆ ಸಿನಿಮಾದ ಒಟ್ಟು ಕಥೆ ಮತ್ತು ಆ ಕಥೆ ಏನನ್ನು ಅದರ ವರ್ಲ್ಡ್ ವ್ಯೂ ಅಂತ ಹೇಳ್ತೀವಲ್ಲ, ಕಥಾನಕ ಅಂತ ಹೇಳ್ತೀವಲ್ಲ, ಅದೇನಿರುತ್ತೆ ಆ ಮೂಲಕ ನಾನು ನೋಡೋದೇ ಹೊರತು ನಟರ ಮೇಲೆ ಇಷ್ಟ ಇಲ್ಲ. ಸಣ್ಣಕ್ಕಿರುವ ನಾವು ನರಸಿಂಹರಾಜು ಅವರು ಭಾಳ ಇಷ್ಟ ಆಗ್ತಾಯಿತ್ತು. ಬಹುಶಃ ಈ ತಲೆಮಾರಿಗೆ ಅದು ಅರ್ಥ ಆಗೋದಿಲ್ಲ ನರಸಿಂಹರಾಜು ಅವರು ಅಂತ ಹೇಳಿದರೆ. ಆ ತಲೆಮಾರಿನವ್ರಿಗೆ ಗೊತ್ತು ನರಸಿಂಹರಾಜು ಅವರು ಹೇಗೆ ಬಂದ ತಕ್ಷಣ ಜನ ಅವರನ್ನು ಇಷ್ಟಪಡ್ತಾಯಿದ್ರು. ಅವರು ಒಂದು ಸಹಜಾಭಿನಯ ಇರ್ತಾಯಿತ್ತು, ಅವರ ಮಾತಿನಲ್ಲಿ ಕೃತಕತೆ ಇರ್ತಿರ್ಲಿಲ್ಲ. ಹಾಗಾಗಿ ನರಸಿಂಹರಾಜು ಅವ್ರನ್ನ ಭಾಳ ಇಷ್ಟಪಡ್ತಾ ಇದ್ದೆ. ಆವಾಗ ಅಶ್ವಥ್ ಅವ್ರನ್ನ ಇಷ್ಟಪಡ್ತಾಯಿದ್ದೆ. ರಾಜ್ಕುಮಾರ್ ಅವರ ಪೌರಾಣಿಕ ಚಿತ್ರಗಳು, ಐತಿಹಾಸಿಕ ಚಿತ್ರಗಳನ್ನು ಭಾಳ ಇಷ್ಟಪಡ್ತಾ ಇದ್ದೆ. ಮುಂಚೆನೇ ಹೇಳಿದಾಗೆ ಭಾಳ ಇಷ್ಟಪಡ್ತಾಯಿದ್ದೆ. ಹಾಗಾದ್ರೆ ಎಷ್ಟಿದೆ ನೋಡಿದರೆ ಎಲ್ಲೊಂದು 2-3 ನೋಡಿರ್ತೀನಿ ಅಷ್ಟೇ. ಈಗ ಯಾವುದು ನರಸಿಂಹರಾಜು ಅವ್ರದ್ದು ಎಷ್ಟು ಫಿಲ್ಮ್ ನೋಡಿದ್ದೀನಿ, ಬಹುಶಃ ಒಂದು 4 ಸಿನಿಮಾ ನೋಡಿದ್ದಿರಬಹುದು. ಎಲ್ಲಿಗೆ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸೇರುವವರೆಗೆ. ರಾಜ್ಕುಮಾರ್ ಅವ್ರದ್ದು ಇನ್ನೊಂದು 3-4 ಸಿನಿಮಾ ನೋಡಿರ್ಬೋದು. ಅಶ್ವಥ್ ಅವ್ರದ್ದು ಅವ್ರು ಪೋಷಕ ಪಾತ್ರ ಮಾಡ್ತಿರೋದು ಇನ್ನೊಂದು 6-7 ಸಿನಿಮಾ ನೋಡಿರ್ಬೋದು ಅಷ್ಟೇ. ಅದಕ್ಕಿಂತ ಹೆಚ್ಚು ನಾನು ನೋಡಿರಲಿಲ್ಲ. ಹಾಗೆ ನೋಡಿದ ಇದರಲ್ಲಿ ಜೇನುಗೂಡು ಅಂತ ಒಂದು ಸಿನಿಮಾ ಇತ್ತು, ಸ್ವಲ್ಪ ಇಷ್ಟ ಆಗಿತ್ತು. ಬಟ್ ಇದ್ದಕ್ಕಿದ್ದಾಗೆ ಕನ್ನಡದಲ್ಲಿ ಒಂದು ಹೊಸ ಚಿತ್ರ ಪರಂಪರೆ ಶುರುವಾಯಿತು. ಅವಾಗಿನ್ನೂ ನಾನು ಫಿಲ್ಮ್ ಇನ್ಸ್ಟಿಟ್ಯೂಟ್ ಸೇರಿರಲಿಲ್ಲ. ಅದು ಸಂಸ್ಕಾರ ಮೊದಲನೇ ಬಾರಿಗೆ ನೋಡಿದಾಗ ನನಗೆ ಅದು ಯಾಕೆ ಇದನ್ನು ಇಷ್ಟು ಹೊಗಳ್ತಾ ಇದ್ದಾರೆ. ಆವಾಗ ಬೇರೆ ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಬೇರೆ ಬಂದುಬಿಟ್ಟಿತ್ತಲ್ಲ, ಯಾಕೆ ಹೊಗಳ್ತಾ ಇದ್ದಾರೆ ಏನು ಅಂತ ನೀವು ಮರು ವೀಕ್ಷಣೆಗೆ ಒಡ್ಕೊಂಡ್ರೆ ಅವಾಗ ಅರ್ಥ ಆಗ್ತಾ ಹೋಗುತ್ತೆ ಇದು ಯಾಕೆ ಒಳ್ಳೆಯದಾಗ್ತಾ ಹೋಗುತ್ತೆ. ಯಾಕಂದರೆ ಅಷ್ಟೊಳಗೆ ನಾನು ಕಾದಂಬರಿನೂ ಓದಿದ್ದೆ, ಕಾದಂಬರಿ ಬಗ್ಗೆ ನಡೆದಂಥ ಎಲ್ಲ ಸಂವಾದಗಳನ್ನು ಓದ್ಕೊಂಡಿದ್ದೆ, ಕೇಳಿಸ್ಕೊಂಡಿದ್ದೆ. ಹಾಗೆ ಅದು ಸೃಷ್ಟಿ ಮಾಡಿದಂಥ ಕಾಂಟ್ರವರ್ಸಿಯೂ ಪರಿಚಯ ಇತ್ತು. ಹೆಂಗಿತ್ತು ಸರ್ ಆಗ ನೀವು ಕಂಡಂಥ ಸಿನಿಮಾ ಇಂಡಸ್ಟ್ರಿ, ಈಗ ಆಗಿರುವಂತಹ ಸಿನಿಮಾ ಇಂಡಸ್ಟ್ರಿ ಎಲ್ಲವೂ ನಿಮ್ಮ ಗಮನಕ್ಕೆ ಬರ್ತಾ ಇರುತ್ತೆ, ಬಂದಿರುತ್ತೆ. ಏನೇನು ಬದಲಾವಣೆಗಳಾಗಿದೆ ಅಂತ ನಿಮ್ಗೆ ಅನಿಸುತ್ತೆ ಅಂತ ಹೇಳಿ? ಇಲ್ಲ, ಕಾಲ ಬಂದ ಹಾಗೆ ಬದಲಾಗ್ತಾನೆ ಹೋಗಬೇಕಾಗತ್ತೆ. ಅದು ಮುಖ್ಯವಾಹಿನಿ ಸಿನಿಮಾಗಳಲ್ಲಿ
ಜನರನ್ನು ಜನರಿಗಾಗಿ ಜನರನ್ನು ಮೆಚ್ಚೋದಕ್ಕಾಗಿ ಸಿನಿಮಾ ಮಾಡಲೇಬೇಕಾಗಿರೋದ್ರಿಂದ ಜನರನ್ನು ಮೆಚ್ಚೋದಕ್ಕೆ ಅಂತ ಹೇಳ್ತಾರಲ್ಲ, ಆ ಹೇಳಿಕೆಯ ಬಗ್ಗೆ ನನ್ನೊಂದು ಆಕ್ಷೇಪ ಇದೆ. ಅದೇನಂತಂದರೆ ಜನರನ್ನು ಮೆಚ್ಚೋದಲ್ಲ, ಜನರನ್ನು ನಾವು ಒಂದು ಥರದ ಶ್ರುತಿ ಮಾಡ್ತಾ ಹೋಗ್ತೀವಿ, ಈ ಥರ ಸಿನಿಮಾಗಳನ್ನು ಒಪ್ಕೊಳ್ಳಿ ಅಂತ. ಹೌದೌದು. ಜನರೇ ಬಂದು ಯಾವತ್ತು ನನಗೆ ಈ ಥರ ಸಿನಿಮಾ ಕೊಡಿ ಅಂತ ಏನು ಕೇಳಿರೋಲ್ಲ. ನಾವು ಅದೇ ಥರ ಸಿನಿಮಾ ಕೊಟ್ಟು ಸಿನಿಮಾ ಅಂದರೆ ಹೀಗಿರಬೇಕು ಅಂತ ಅವ್ರನ್ನ ಒಪ್ಪಿಸ್ತಾ ಹೋಗ್ತೀವಿ. ಈಗ ಸಿನಿಮಾದಲ್ಲಿ ಯಾರೇ ಬಂದು ಯಾರು ನನ್ನಂತೂ ಬಂದು ಈ ಥರ ಸಿನಿಮಾ ಮಾಡಿ ಹಿಂಗೆ ಮಾಡಿ ಅಂತೇನು ಯಾರೇನು ಕೇಳಿರಲ್ಲ. ನಮಗೆ ಇಷ್ಟ ಆಗಿದ್ದರೆ ನಾವು ಮಾಡ್ತಾ ಹೋಗ್ತೀವಿ. ನಮ್ಮ ಏನೋ ಯೋಚನೆಯಲ್ಲಿರುವಂಥ ಪ್ರೇಕ್ಷಕರನ್ನ ನಾವು ತೃಪ್ತಿಪಡಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಹಾಗಾಗಿ ಬಟ್ ಇಂಡಸ್ಟ್ರಿ ಏನಾಗುತ್ತೆ ಅಂದರೆ, ಒಂದು ಯಾವುದೇ ಇಂಡಸ್ಟ್ರಿ ಆದರೂ ಅದಕ್ಕೆ ಬೇರೆ ಥರದ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ. ಬರೀ ಒಂದು ಆರ್ಟಿಸ್ಟಿಕ್ ಇದಷ್ಟೇ ಅಲ್ಲ, ಅವ್ರಿಗೆ ಕಮರ್ಷಿಯಲ್ ಇದೆಲ್ಲ ಇರುತ್ತೆ. ಅದನ್ನು ಅದರ ಹಿಂದೆ ಓಡಾಡ್ತಾ ಇರ್ತಾರೆ. ಆ ಓಟದಲ್ಲಿ ಎಲ್ಲೋ ದಾರಿ ತಪ್ಪುತ್ತಾರೆ, ಎಲ್ಲ ಸಹಜ. ಇತ್ತೀಚೆಗೆ ಯಾವ ಸಿನಿಮಾ ನೋಡಿದ್ರಿ ಸರ್? ಕನ್ನಡದ್ದು ನಾನು ಹೇಳಿದರೆ ನನ್ನ ಯಾವ ಸಿನಿಮಾ ನಿಮಗೆ ಹೆಸರು ಗೊತ್ತಿರೋಲ್ಲ. ಅಂದರೆ ಈಗ ಹೊಸ ಸಿನಿಮಾಗಳು ಯಾವುದು ನೋಡಲಿಲ್ವಾ ಸರ್? ಹೊಸ ಸಿನಿಮಾಗಳು ನೋಡಿಲ್ಲ ನಾನು. ಅಫ್ಕೋರ್ಸ್ ಅದೊಂಥರ ಈ ಹೇಳೋದು ತಪ್ಪಾಗುತ್ತೆ, ಒಲವಾರ ಅಂತ ಒಂದು ಸಿನಿಮಾ ನೋಡಿದೆ, ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತು. ಹಾಗೆ ವಾಗಾಚಾಪಾಣಿ ಅಂತ ನಟೇಶ್ ಹೆಗಡೆ ಸಿನಿಮಾ ನೋಡಿದೆ, ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗೆ ನಾವು ನೋಡೋ ಸಿನಿಮಾಗಳೇ ಬೇರೆ ಥರ ಇರುತ್ತೆ. ಹುಡ್ಕೊಂಡೋಗಿ ನೋಡ್ತೀವಿ. ನಮಗೆ ಇನ್ನೂ ತುಂಬ ಸಿನಿಮಾಗಳಲ್ಲಿ ಪಟ್ಟಿ ಇದೆ, ಇದನ್ನು ನೋಡೋಕ್ಕಾಗಿಲ್ಲ ಅಂತ. ಯಾಕಂದರೆ ಅವು ಬಿಡುಗಡೆ ಆಗಿರಲ್ಲ, ಅಥವಾ ಬಿಡುಗಡೆ ಆದರೆ ನಮ್ಮ ಗಮನಕ್ಕೆ ಬಂದಿರಲ್ಲ. ಹೀಗೆಲ್ಲೋ ಯಾರನ್ನೋ ಕೇಳಿ ಆ ಸಿನಿಮಾ ಹೇಗಾರು ನೋಡಬೇಕಲ್ಲ ಅಂಥೇಳಿ. ಎಸ್, ಮಕ್ಕಳ ಬಗ್ಗೆ ಹೇಳಿ ಸರ್. ಮಗಳು, ಯಾಕೆ ಅಪ್ಪ ಅಂದರೆ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಜಾಸ್ತಿ ಕನೆಕ್ಷನ್. ಅನನ್ಯ ಮೇಡಮ್ ಜೊತೆ ನಿಮ್ಮ ಕನೆಕ್ಷನ್, ಅವರು ನಿಮ್ಮ ಜೀವನಕ್ಕೆ ಎಂಟ್ರಿ ಕೊಟ್ಟ ದಿನ ಹೇಗೆ? ನನಗೆ ಇಬ್ಬರು ಮಕ್ಕಳು, ಅಪೂರ್ವ ಮತ್ತು ಅನನ್ಯ. ಅಪೂರ್ವ ಮಗ, ಅಪೂರ್ವ ದೊಡ್ಡವನು, ಅನನ್ಯ ಎರಡನೇವಳು. ಈಗ ಅಪೂರ್ವನಿಗೂ ಮದುವೆಯಾಗಿ ಒಂದು ಮಗು ಇದೆ, ಅನನ್ಯಗೂ ಮದುವೆಯಾಗಿ ಅವಳ ಗಂಡನ ಜೊತೆಗಿದ್ದಾಳೆ. ಒಂಥರ ಕ್ಲೋಸ್ ನಿಟ್ ಫ್ಯಾಮಿಲಿ. ಆ ಥರದಲ್ಲಿ ಯಾವಾಗಲೂ ಮನೇಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಒಟ್ಟು ಮಾಡ್ಕೊಂಡು ಇದ್ದೀವಿ. ಅವ್ರವ್ರಿಗೆ ಅವ್ರವ್ರ ಅಭಿರುಚಿ ತಕ್ಕ ಹಾಗೆ ಅವ್ರು ಬೆಳೀತಾ ಹೋಗ್ತಾ ಇದ್ದಾರೆ. ಓಕೆ. ಅಮ್ಮ ಹೋದಾಗ ಅವರನ್ನು ಬ್ಯಾಲೆನ್ಸ್ ಮಾಡಿದ್ದು ಹೇಗೆ ಸರ್ ನೀವು ಅಂತ ಮಕ್ಕಳನ್ನು? ಅದೇನಾಯಿತು ಅಂತಂದರೆ, ವೈಶಾಲಿಗೆ 2003-04 ಆರೋಗ್ಯ ತಪ್ಪಿತು. ಆಮೇಲೆ 6-7 ವರ್ಷ ಆರೋಗ್ಯ ಚೆನ್ನಾಗಿರಲಿಲ್ಲ. ಆ್ಯಂಡ್ ಇನ್ ಆ್ಯಂಡ್ ಔಟ್ ಆಸ್ಪತ್ರೆ ಹೋಗೋದು ಬರೋದು. ಹಾಗಾಗಿ ಅದೇನು ಇದಲ್ಲ, ದಿಢೀರಂತ ಆದ ಬೆಳವಣಿಗೆ ಅಲ್ಲ. ನಮ್ಗೆ ಗೊತ್ತಿತ್ತು ಇನ್ನೇನು ಹೆಚ್ಚು ದಿವಸ ಬದುಕಲ್ಲ ಅಂತ. ಇನ್ಫ್ಯಾಕ್ಟ್ ಡಾಕ್ಟ್ರಂತೂ ಇನ್ನೊಂದು 2 ತಿಂಗಳು ಅಷ್ಟೇ, ಅದಾದಮೇಲೆ 6 ವರ್ಷ ಬದುಕಿದ್ದವಳು. ಹಾಗೆ ಎಲ್ಲ ರೀತಿಯಲ್ಲೂ ಮಾನಸಿಕವಾಗಿ ಸಿದ್ಧ ಮಾಡ್ಕೊಂಡಿದ್ವಿ. ನಿಮ್ಮ ಆರೋಗ್ಯ ಏರುಪೇರು ಆಗಿ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಯಿತು ನಿಮಗೂ ಕೂಡ, ಆಗ ಸುಧಾರಿಸಿದ್ದು ಮತ್ತೆ ಪುಟ್ಟಿದ್ದು ನನಗೇನಾಯಿತು ಅಂತಂದರೆ, ನಾನು 2019 ಒಂದು ಸಿನಿಮಾ ಮಾಡಿದೆ, ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ಅಂತ. ಆ ಸಿನಿಮಾದ 2 ಕತೆ. ಮೊದಲನೇ ಕತೆ ಮಾಡಿ ನಾನು 2ನೇ ಕತೆ ಶೂಟಿಂಗ್ಗೆ, ಮೊದಲನೇ ಕತೆ ನಡೆಯೋದು ಹಳ್ಳಿಲಿ, 2ನೇ ಕತೆ ನಡೆಯೋದು ಬೆಂಗಳೂರಲ್ಲಿ. ಬೆಂಗಳೂರಿಗೆ ಬಂದು ಶೂಟಿಂಗ್ ಮಾಡ್ತಾರೆ. 3ನೇ ದಿವಸಕ್ಕೆ ನನಗೆ ಇದಾಯಿತು, ಸಿಕ್ಕಾಪಟ್ಟೆ ಅದೇನೋ ಬರುತ್ತೆ ಅಂದರೆ ನನ್ನ ಅಸೋಸಿಯೇಟ್ ಡೈರೆಕ್ಟರ್ ಕರ್ಕೊಂಡು ನನ್ನ ಅಡ್ಮಿಟೇ ಮಾಡಿಬಿಟ್ರು. ಅವ್ರು ಹೇಳಿದರು ಇದು ಹಾರ್ಟ್ ಅಟ್ಯಾಕ್ ಅದು, ಸೊ ಆಪ್ರೇಷನ್ ಮಾಡಬೇಕಾಗತ್ತೆ. ಹಾಗಾಗಿ 2ನೇ ಭಾಗ ನಾನು ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ನನಗೆ ಅದ್ರ ಬಗ್ಗೆ ಅಸಮಾಧಾನ ಇದೆ, ನಾನೇ ಮಾಡಿದರೆ ಚೆನ್ನಾಗಿತ್ತು ಅಂತ. ಸೊ ಆವಾಗ ಓಪನ್ ಹಾರ್ಟ್ ಸರ್ಜರಿ ಆಯಿತು. ಅದಾಗಿ ಒಂದು 3 ವರ್ಷ ಏನೂ ಮಾಡಲಿಲ್ಲ. ಆಮೇಲೆ ನನಗೆ ಸಿರೀಸ್ ಆಫ್ ಡಾಕ್ಯುಮೆಂಟ್ರೀಸ್ ಬರೋಕ್ಕೆ ಶುರು ಆಯಿತು. ಬೇಸಿಕಲಿ ಐ ಆಮ್ ನಾಟ್ ಎ ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕರ್. ಯಾಕಂದರೆ ಐ ಆಮ್ ನಾಟ್ ಎ ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕರ್ ಅಂದಾಗ ಈ ಮಾತು ಕೇಳಿದ್ರಿಗೆ ಎಷ್ಟೋ ಜನಕ್ಕೆ ಆಶ್ಚರ್ಯ ಅನಿಸ್ಬೋದು. ಒಬ್ಬ ಫಿಲ್ಮ್ ಮೇಕರ್ ಅದನ್ನು ಫೀಚರು ಮಾಡ್ಬೋದು, ಡಾಕ್ಯುಮೆಂಟ್ರಿ ಮಾಡ್ಬೋದಲ್ವ ಅಂತ, ವಿಚ್ ಈಸ್ ಇದು ತಪ್ಪು ಕಲ್ಪನೆ. ಅದು ಡಾಕ್ಯುಮೆಂಟ್ರಿ ಇಸ್ ಎ ಸೆಪ್ರೇಟ್ ಜಾನ್ರ್ ಆಲ್ ಟುಗೆದರ್. ಆ್ಯಂಡ್ ಅದನ್ನು ಮಾಡೋದಕ್ಕೂ ಬೇರೆ ತರಹದ ಮಾನಸಿಕ ಸಿದ್ಧತೆ ಬೇಕು ಆ್ಯಂಡ್ ಅಭಿರುಚಿ ಬೇಕು. ನಾನು ಪುನಃ ಇನ್ಸ್ಟಿಟ್ಯೂಟಲ್ಲೇ ಇರುವಾಗ ಕೂಡ ನಾನು ಫೀಚರಿಗೆ ಹೆಚ್ಚು ಗಮನ ಕೊಡ್ತಿದ್ದೆ ಹೊರತು ನಾನು ನನ್ನ ಸ್ಟೂಡೆಂಟ್ ಡಾಕ್ಯುಮೆಂಟ್ರಿ ಬಗ್ಗೆ ಕೂಡ ನಾನು ಅಷ್ಟು ಗಮನ ಕೊಡಲಿಲ್ಲ. ಯಾಕಂದರೆ ನಾವು FTIನಲ್ಲಿದ್ದಾಗ ಪ್ರತಿ ವರ್ಷ 2 ಎಕ್ಸರ್ಸೈಸ್ ಮಾಡಿ ಕೊಡಬೇಕಾಗ್ತಾ ಹೋಗುತ್ತೆ.
ಒಂದು ಕಂಟಿನ್ಯೂಟಿ ಎಕ್ಸಸೈಸ್ ಮಾಡ್ತೀವಿ, ಒಂದು ಡೈಲಾಗ್ ಎಕ್ಸಸೈಸ್ ಮಾಡ್ತೀವಿ, ಒಂದು ಆ್ಯಕ್ಷನ್ ಇದು ಮಾಡ್ತೀವಿ, ಮಿಸ್ ಆನ್ ಸೀನ್ ಅಂತೀವಿ. ಅದು ಅಲ್ಲಿ ಥರ್ಡ್ ಇಯರ್ ಸೆಕೆಂಡ್ ಇಯರ್ನಲ್ಲಿ ನಾವು ಒಂದು ಸಾಂಗ್ ಪಿಕ್ಚರೈಸೇಷನ್ ಮಾಡಬೇಕು. ಥರ್ಡ್ ಇಯರ್ನಲ್ಲಿ ಒಂದು ಡಿಪ್ಲೊಮಾ ಮಾಡಬೇಕು, ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು. ನಾನು ಡಿಪ್ಲೊಮಾ ಮಾಡೋ ಅದು ಶಾರ್ಟ್ ಸ್ಟೋರಿ ಫಿಲ್ಮ್, 20 ನಿಮಿಷದ ಸ್ಟೋರಿ. ಅದು ಮಾಡೋದಕ್ಕೆ ನಾನು ಹಾಕಿದಂಥ ಶ್ರಮ, ಆಸಕ್ತಿ ಎರಡರ ಬಗ್ಗೆ ಮಾಡಲಿಲ್ಲ. ನಾನು ಸಾಂಗ್ ಅಂತೂ ಮಾಡೋದೇ ಇಲ್ಲ ಅಂದ್ಕೋತಿದ್ದೆ. ನಮ್ಮ ಬ್ಯಾಚಲ್ಲೇ ಎಲ್ಲರೂ ನಾವೊಂದು 8 10 ಜನರ ಬ್ಯಾಚ್ ಇರುತ್ತೆ. ನಾವೊಂದು 5-6 ಜನ ನಾವು ಸಾಂಗ್ ಮಾಡೋಲ್ಲ, ನಮಗೆ ಅಷ್ಟು ಫುಟೇಜ್ ಕೊಡಿ, ನಾವು ಬೇರೆ ಏನೋ ಮಾಡ್ತೀವಿ ಅಂತ. ಆದರೆ ನಮ್ಮ ಪ್ರೊಫೆಸರ್ ಹೇಳಿದರು ಸಾಧ್ಯನೇ ಇಲ್ಲ, ಸಾಂಗ್ ಮಾಡಲೇಬೇಕು. ಅಲ್ಲ, ನಮ್ಮ ಫೀಚರ್ ಫಿಲ್ಮಲ್ಲಿ ನಾವು ಸಾಂಗ್ ಬಳಸಲ್ಲ, ಮಾಡ್ತಿರೋ ಬಿಡ್ತಿರೋ ಬೇರೆ ವಿಷಯ. ಬಟ್ ಸಾಂಗ್ ಇಸ್ ಎನ್ ಎಕ್ಸಸೈಸ್. ಯಾಕೆ ಅಂದರೆ ನೀವು ಹೇಗೆ ರಿದಮನ್ನು ಹಿಡಿತೀರಾ ಅನ್ನೋದಕ್ಕೆ ನಾವು ಸಾಂಗ್ ಪಿಕ್ಚರೈಸೇಷನ್ ಮಾಡಬೇಕು ಅಂತ. ಸೊ ಮಾಡಲೇಬೇಕಾಗಿ ಬಂತು ಅಂತ ಏನೋ ಒಂದು ಮಾಡಿರ್ತೀವಿ ನಾವು, ಮನಸ್ಸಿಟ್ಟು ಮಾಡಿರೋ. ಹಾಗೆ ಡಾಕ್ಯುಮೆಂಟ್ರಿನೂ ಮಾಡಲೇಬೇಕು. ನಾನು ಏನೋ ಮಾಡೋಕ್ಕೆ ಹೊರಟೆ, ಅದು ಏನೋ ತೊಂದರೆ ಆಗೋಯ್ತು, ಅದು ಅರ್ಧಕ್ಕೆ ನಿಂತು ಹೋಯಿತು. ಸರಿ, ಓಕೆ.